अन्नदाते जय हे ಕುಪ್ಪಿ ಭೀಮದೇವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ವೇದಿಕೆ ಮೇಲಿರುವಂತ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯರಿಗೂ ಮತ್ತು ತಾಯಂದಿರಿಗೂ ಸಭೆಯಲ್ಲಿ ನೆರೆದಿರುವಂತ ಎಲ್ಲ ನನ್ನ ಅಕ್ಕ ತಂಗಿಯರು ತಾಯಿಯರು ನನ್ನ ಅಣ್ಣ ತಮ್ಮಂದಿರು ನನ್ನ ತಂದೆ ಸಮಾನರು ಎಲ್ಲರಿಗೂ ಮಕ್ಕಳಿದ್ದರೆ ತಾಯಿಯಾಗಿ ಎಲ್ಲರಿಗೂ ಗೌರವವಾಗಿ ನಮಸ್ಕಾರ ಮಾಡುತ್ತೇನೆ. ಈರಮ್ಮ ಅವ್ರ ಮಾತು ಕೇಳ್ತಾ 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 ಟೈಮ್ ಹೋಗಿದ್ರೆ ಗೊತ್ತಾಗಲಿಲ್ಲ. ಆದ್ರೆ ನಿಮ್ಮ ವಿಚಾರದಾಗ ಸ್ವಲ್ಪ ಒಪ್ಕೊಳ್ತೀನಿ, ಸ್ವಲ್ಪ ಒಪ್ಕೊಳ್ಳೋದಿಲ್ಲ. ಅಂಗಿ ಮೇಲೆ ಅಂಗಿ ಉಡೋನು ಬರೀ ಹಂಗೆ ಚೇಂಜ್ ಮಾಡೋದು ಅಂತಂದ್ರೆ ಚೇಂಜ್ ಮಾಡ್ಕೊಂಡ್ಬಿಡ್ತಾನ. ಏನ್ರಿ ಆಗ್ತದೀರ ಮಾಡ್ಕೋಬೇಕಲ್ರವ ಇಲ್ಲ ಅನ್ನೋರ್ನ ಹೇಳಿದ ತಕ್ಷಣ ಚೇಂಜ್ ಕೈ ಇಳಿಸ್ಬೇಡ್ರಿ. ಮಹಿಳಾ ಆಯೋಗದ ಅಧ್ಯಕ್ಷ ಅಂದ್ರೆ ನಿಮ್ಮ ಕಾಪಾಡುವಂತ ಒಂದು ತಾಯಿ ಸ್ಥಾನದಲ್ಲಿದೆ. ಚೇಂಜ್ ಮಾಡುವ ತಕ್ಷಣ ಎಷ್ಟು ಜನ ಚೇಂಜ್ ಮಾಡ್ತಾರೆ, ಎಷ್ಟು ಜನ ಬಿಟ್ಟು ಬರ್ತಾರೆ. ಆಯೋಗದ ಅಧ್ಯಕ್ಷೆಯಾಗಿ ಅನೈತಿಕ ಸಂಬಂಧಗಳನ್ನ ಒಳಗೊಂಡಿರುವ ಗಂಡಸರು ಆ ಪುರುಷ ಎಷ್ಟೋ ಮನೆಗಳು ಹಾಳಾಗಿದ್ದಾರೆ, ಎಷ್ಟೋ ಮಕ್ಕಳು ಕಬಲಿಯಾಗಿದ್ದಾರೆ. ಹಾಗಾಗಿ ಆಯೋಗದ ಅಧ್ಯಕ್ಷೆ ಅದಕ್ಕೆ ತದ್ವಿರುದ್ಧವಾಗಿದ್ದೀವಿ. ಹೇಳೋಣ ಸಮಸ್ಯೆ ಇದೆ ಅಂತ ಹೇಳೋಣ. ಹೆಂಡತಿ ಏಕದಮ್ ನೋಡಿ ಬರೋಲ್ಲ ತಾಯಿ ಹೇಳೋಣ. ಬಹಳ ಸಂಪಾದಿಸ್ತಾಳೆ, ಹೇಳ್ತಾಳೆ, ಪ್ರತಿಯೊಂದು ಕೇಳ್ತಾಳೆ. ಅವನು ಒಪ್ಕೋತಾನಂದ್ರು ತಮ್ಮ ತಮ್ಗಿಲ್ಲ ಒಪ್ಕೋತಾನೇನೋ. ಆಮೇಲೆ ಅವನ್ನೆಲ್ಲ ನೋಡ್ರಿ ನಮ್ ಮಾಡ್ತಂದ್ರು ಏನಿಲ್ಲ, ಅವ್ರ ತಾಯಿ ಬಂದಿಲ್ಲ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅವರೆಲ್ಲ ನನ್ನ ಮಕ್ಕಳು. ಹಾಗಾಗಿ ಆತರ ಏನಾದ್ರೂ ಕೇಳದೆ ಇದ್ದಾಗ ಸೀದಾ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತ ಕಾನೂನು ನೀವು ಕೈ ತಗೋಬೇಕು. ಯಾವುದೇ ಮನೆಯಲ್ಲಿ ಎಂತ ದೌರ್ಜನ್ಯ ಆಗಲಿ, ಯಾವುದೇ ಹೆಣ್ಣು ಮಗಳನ್ನ ದಿನ ಬಂದು ಕುಡಿದು ಹೊಡೆದು ಇಲ್ಲ ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ತಾಯಿ ಹೆಂಡತಿ ಮಕ್ಕಳಿಗೆ ಸಾಧ್ಯ ಇರೋನಾಗಲಿ, ಸೀದಾ ದೌರ್ಜನ್ಯ ಕಾಯ್ದೆ ಅಡಿ ಕಾನೂನು ಮುಖಾಂತರ ಕ್ರಮ ತಗೋಬೇಕು. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬಿಟ್ರೆ ಏನು ಪಾಪ ಆಗೋದಿಲ್ಲವಾ ತಂಗಿ? ಪೊಲೀಸ್ ಸ್ಟೇಷನ್ ತವರು ಮನೆ ಹೆಣ್ಣು ಮಕ್ಕಳಿಗೆ. ಅವ್ರು ನಮ್ಮನ್ನು ಕಾಪಾಡ್ಲಿಕ್ಕಿರೋದು. ಅವರು ಇಲ್ಲ, ಅವರು ಇಲ್ಲ ಪೊಲೀಸರ, ಅವರು ಇಲ್ಲ. ಸ್ವಲ್ಪ ಜೋರಾಗಿ ಹೇಳಿದ್ರೆ ನಿಮ್ಮ ಆವಾಜವನ್ನು ಕೇಳಿಸ್ಬೇಕಾಗಲ್ಲ. ಎಲ್ಲದರ ಈ ಕಡೆ ಇದ್ದಾರ ನಮ್ಮ ಹೆಣ್ಮಕ್ಳನ್ನು ಕಾಪಾಡುತ್ತವ್ರ ಮನೆ ಹೌದೋ ಇಲ್ಲೋ ಪೊಲೀಸ್ ಸ್ಟೇಷನ್. ಸೌಂಡ್ ಬರ್ತಿಲ್ಲ, ಸ್ವಲ್ಪ ಜೋರಾಗಿ. ಹೌದ್ರಿ ಹೌದ್ರಿ. ಅಪ್ಪ ಅಮ್ಮ ಬರಕ್ ಮುಂಚೆ ಹೊಡಿತಾ ಇರೋ ಗಂಡನ್ನ ಕೈ ಹಿಡಿದು ಹೊಡಿಬೇಡ, ನಿಮ್ಗೆ ಯಾರೋ ಅಧಿಕಾರ ಕೊಟ್ಟಿರೋದು ಅಂತ ಹೇಳಿ ಮೊದಲು ನಮ್ಮನ್ನ ಕಾಪಾಡೋದೇ ಪೊಲೀಸು. 10 ನಿಮಿಷದೊಳಗಡೆ ನಿಮ್ಮ ಹತ್ರ ಬರ್ತಾರೆ, ನಿಮ್ಮನ್ನ ಕಾಪಾಡ್ತಾರೆ. ಆ ನಂಬರ್ ಯಾವುದು? ಯಾವ ನಂಬರ್ ಮಾಡ್ತೀರಾ ನೀವು? ಗಂಡು ಮಕ್ಕಳು ಹೇಳ್ಬೇಡ್ರಿ, ಹೆಣ್ಣು ಮಕ್ಕಳು ಕೇಳ್ಸೋಣ. ಹೇಳ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಏನ್ ಗೊತ್ತಿಲ್ಲ, ಉಡಿ ತುಂಬಿಸ್ಕೊಂಡ್ಬಿಟ್ಟು ನಕ್ಕೊಂಡ್ಬಿಟ್ಟು ಆ ಹಸಿರಾಗಿರ್ಬೇಕು, ಸಮೃದ್ಧಿಯಾಗಿರ್ಬೇಕು, ಸಬಲೀಕರಣ ಆಗಿರ್ಬೇಕು ಅಂದ್ರೆ ತಿಳ್ಕೋಬೇಕ್ರವ್ವ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾ ಇದ್ರು, ಜ್ಞಾನ ಬದುಕು, ಅರಿವು ಬದುಕು, ಅಜ್ಞಾನ ಸಾವು ಅಂತ. ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಅದು ಸಾವಿಗೆ ಸಮಾನ. ಪ್ರತಿಯೊಂದು ಹೆಣ್ಣು ಮಗಳು, ಪ್ರತಿಯೊಂದು ತಾಯಿ, ಪ್ರತಿಯೊಂದು ಅಣ್ಣ ಪ್ರತಿಯೊಂದು ಮಕ್ಕಳು ತಮ್ಮ ಹಕ್ಕುಗಳನ್ನ ತಾವು ತಿಳ್ಕೋಬೇಕು. ನಿಮಗೆ ಯಾವತ್ತೇ ಏನೇ ಸಮಸ್ಯೆ ಆದ್ರೆ 112 ಈ ನಂಬರ್ಗೆ ಫೋನ್
ಸರ್ಕಾರ ಹೆಣ್ಣು ಮಕ್ಕಳನ್ನ ಕಾಪಾಡಲಿಕ್ಕೆ, ಬರೀ ಹೆಣ್ಣು ಮಕ್ಕಳಲ್ಲ, ಗಂಡಸ ಮಕ್ಕಳನ್ನು ಅಷ್ಟೇ. ನಿಮ್ಗೆ ಯಾರಾದ್ರೂ ಹೊಡಿತಾರೇನ್ರು ಹೆಣ್ಣು ಮಕ್ಕಳು ನಿಮಗೆ? ಬಾರಿ ಕಮ್ಮಿ. ತಾಯಿ ಆದ್ರೆ ಮಾತ್ರ ಹೊಡಿತಾಳೆ, ಹೆಂಡತಿ ಹೊಡೆದ್ರೆ ನೀನ್ ನನಗೆ ಹೊಡೆಯೋಷ್ಟು ಸೊಪ್ಪು ಅಂತ ನಿನಗೆ ಅಂತಾರೆ. ಮತ್ತೆ ನಮ್ಮ ಈರಮ್ಮ ಅವರು ಎಷ್ಟು ಚಂದ ಹೇಳಿದ್ರಪ್ಪ, ಮಡಿಲಿಗೆ ಉಡಿ. ಎಷ್ಟೊಂದು ಕಲ್ತ್ಕೊಂಡವ ನಾನು ನಿಮ್ಮ ಮಾತಲ್ಲಿ, ಎಷ್ಟೊಂದು ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ಮಾತಲ್ಲಿ ನಾನು ಬಹಳಷ್ಟು ಕಲ್ತೇನೆ ಇರವ. ಉಡಿ ಹೊಟ್ಟೆ ತಣ್ಣಗಿರಲಿ. ಹೌದು, ಯಾವುದೇ ಮನೆಯಲ್ಲಿ ಒಂದು ತಾಯಿ ನಗುತ್ತಾ ಇದ್ದಾಗ, ಅದಕ್ಕೆ ಹೇಳ್ತಾರಲ್ಲ ತಾಯಿ ಲಕ್ಷ್ಮಿ. ತಾಯಿ ಯಾಕೆ ಹೇಳ್ತೀವಿ? ಎಲ್ಲದಕ್ಕೂ ತಾಯಿ, ಭೂಮಿಗೂ ತಾಯಿ ಅಂತೀವಿ. ಒಬ್ಬ ರೈತ ಎಲ್ಲ ಫಸಲು ಬಂದಿದ್ರೆ ಆ ತಾಯಿಗೂ ತಾಯಿ ಅಂತೀವಿ. ತಾಯಿ ಚೆನ್ನಾಗಿರ್ಬೇಕು. ಅದಕ್ಕೆ ಹಸಿರು ಸೀರೆ ನನಗೂ ನನ್ನ ಮನೆ ತನ ಕಳಿಸ್ಕೊಟ್ರು ಸೀರೆ ಸ್ವಾಮೀಜಿ. ಬಹಳ ಖುಷಿ ಆಯ್ತು. ನಿಮ್ಮನೆ ಮಗಳು ಅಂತ ನಮ್ಮ ತಹಶೀಲ್ದಾರ್ ತಾಯಿ ನೋಡಿ, ಅವರು ನಾನಿಬ್ರು ಒಟ್ಟಿಗೆ ಒಂದೇ ಕಾಲ ಉಟ್ಕೊಂಡಿದ್ದೀವಿ. ಅಂದ್ರೆ ನನಗೆ ಕಳಿಸ್ಕೊಟ್ರು ಬೆಂಗಳೂರಿಗೆ. ನಾನ್ ಕೂಡ ನಿಮ್ಮನ್ನೇ ಬಂದೀನಿ ಅಂತ. ಇನ್ನೊಂದ್ಸಲ ಮುಂದಿನ ವರ್ಷ ಮಾಡಿದಾಗ ನೀವೇನು ಉಟ್ಕೋತೀರಾ ಅದೇ ಸೀರೆ ನನಗೂ ಸ್ವಾಮೀಜಿಗಳು ಮಗಳಾಗಿ ಕಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸ್ವಾಮೀಜಿ. ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಕಳಿಸಿದಾಗ ನಾವು ಹಿಂಗೆ ಮಾತಾಡ್ಬೇಕಾಗ್ತಿತ್ತು. ನಾವು ಕಾನೂನು, ಅಂಬೇಡ್ಕರ್, ನನ್ನ ಹೆಣ್ಣು ಮಕ್ಕಳು ಎಷ್ಟು ಚಂದ ಇರಬೇಕು, ಏನ್ ಹಕ್ಕುಗಳನ್ನ ತಿಳ್ಕೋಬೇಕು ಅಂತ ಹೇಳೇ ಹೋಗ್ಬೇಕಾಗ್ತೈತ್ರಿ. ಒಂದು ಏನ್ ಹೇಳಿದೀನಿ ನಿಮಗೆ, ಯಾವ ನಂಬರಿಗೆ ಮಾಡಬೇಕು? ಸ್ವಾಮೀಜಿ, ನಾನು ದಾರಿಯಲ್ಲಿ ಬರ್ಬೇಕಾದ್ರೆ ಒಂದು ಮಗ ಬಂದ. ಸುಮಾರು ಅವನಿಗೆ 13-14 ವರ್ಷ ಆಗಿರ್ಬೋದು. ಕಾಣಿಗೆ ಬಂದು ಅಳಕ್ ಶುರು ಮಾಡ್ದ. ಯಾಕೆ ಮಗನೆ, ಯಾಕೋ ಅಳ್ತೀಯ ಅಂತ ಕೇಳಿದೆ. ಯಾರಿಗೆ ಅವನು ಇಟ್ಟು ಹತ್ತ ಅಂದ್ರೆ ನನ್ ಕರುಳು ಚೆಲ್ಲಂತು. ಏನ್ ಹೇಳಮ್ಮ, ನಮ್ಮೂರಿಂದ ಬಸ್ ಇಲ್ಲವ, ಆಟೋದವರಿಗೆ ಪ್ರತಿದಿನ 20 ರೂಪಾಯಿ ಕೊಡ್ಬೇಕು ನಾನು. ನಮ್ಮಪ್ಪ ಕುಡುಕ, ನನ್ನ ತಾಯಿಗೆ ಹುಷಾರಿಲ್ಲ, ನಾನು ಓದಬೇಕು, ನಾನು ಹೆಂಗ್ ಮಾಡ್ಲಿ ಅಂತ ಅಂದಾಗ ಪಡ್ಕೋಬೇಕು. ಸರ್ಕಾರದಲ್ಲಿ ಇರೋರು ನಿಮಗೆ ತಂದೆ ತಾಯಿ ಸಮಾನ. ಸರ್ಕಾರ ಅಂದ್ರೆ ಅಪ್ಪ ಅಮ್ಮ. ತಾಯಿ ಹೆಂಗ್ ನೋಡ್ಕೊಳ್ತಾನೆ, ತಂದೆ ಹೆಂಗ್ ನೋಡ್ಕೊಳ್ತಾನೆ, ಹಾಗೆ ಬಡವರಿಗೆ, ನಿರ್ಗತಿಕರಿಗೆ, ಧ್ವನಿ ಇಲ್ಲದವರಿಗೆ, ಶೋಷಿತರಿಗೆ, ದೌರ್ಜನ್ಯಕ್ಕೊಳಗಾದವರಿಗೆ ಸರ್ಕಾರನೇ ತಂದೆ ತಾಯಿ. ಎಲ್ಲ ಯೋಜನೆಗಳಿರುತ್ತೆ, ಆದ್ರೆ ನೀವು ಕೇಳೋದಿಲ್ಲ, ಅವ್ರು ಕೊಡೋದಿಲ್ಲ. ಸರ್ಕಾರದಲ್ಲಿ ಅಧಿಕಾರಿಗಳಿರ್ತಾರೆ, ತಳಮಟ್ಟದವರೆಗೂ ಮೇಲಿಂದ ಡಿಸಿ ಹಿಡ್ಕೊಂಡು ಕೆಳಗಡೆ ಪಿಡಿಒ ತರ ಅಧಿಕಾರಿಗಳಿರ್ತಾರೆ. ಅವ್ರ ಹತ್ರ ನೀವು ಕೆಲಸವನ್ನ ಮಾಡಿಸ್ಕೊಳ್ಳೋದನ್ನ ಕಲಿಬೇಕು. ಕಲಿತೀರೇನವ? ಕಲಿತೀರಾ? ಆವಾಜಿಲ್ಲ. ಹನುಮಂತ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ ನೀವು? ಇವತ್ತು ಹನುಮಂತನ ಪಾದಕ್ಕೆ ನಮಸ್ಕಾರ ಮಾಡಿ ಎಷ್ಟೋ ಜನ ಉಪವಾಸಗಳಿದ್ದು ಇವತ್ತು ಉಡಿ ತುಂಬಿಸುವಂತ ಸಾವಿರಾರು ಹೆಣ್ಣು ಮಕ್ಕಳಿಗೆ ಉಡಿ ತುಂಬಿಸಿ. ಈ ಕಾರ್ಯಕ್ರಮದ ಅರ್ಥ ಏನು? ಹನುಮಂತ ಶಕ್ತಿಯ ಸಂಕೇತ, ಶೌರ್ಯದ ಸಂಕೇತ, ಹೋರಾಟದ ಸಂಕೇತ. ಇವತ್ತು ನೀವು ಮನೆಗೆ ಹೋಗ್ತಿದ್ದೀರಾ ಅಂದ್ರೆ ಇಲ್ಲಿಂದ ಪ್ರಮಾಣ ಮಾಡಿ ಹೋಗಬೇಕು. ಇನ್ನು ಮುಂದೆ ಎಲ್ಲ ಸರ್ಕಾರದ ಸವಲತ್ತುಗಳನ್ನ ನಾವು ತಿಳ್ಕೊತೀವಿ, ಅದನ್ನ ಪಡ್ಕೋತೀವಿ, ಅದು ನಮ್ಮ ಹಕ್ಕು ಅಂತ ತಿಳ್ಕೊಂಡು ಹೋಗ್ಬೇಕು. ಹೋಗ್ತೀರೇನ್ರೋ? ತಮ್ಮದಿರ ಹೋಗ್ತೀರೇನ್ರೋ? ಅವಾಜಿಲ್ಲ. ಯಾಕೆ? ಲಿಂಗಸೂರಿನ, ರಾಯಚೂರಿನ ಮಕ್ಕಳಿಗೆ ಶಬ್ದ ಇಲ್ವಾ? ಹೋಗ್ತೀರಾ? ತಿಳ್ಕೊತೀರಾ? ನಿಮ್ಮ ಹೆಣ್ಣು ಮಕ್ಕಳು ಯಾವುದೇ ತೊಂದರೆಯಲ್ಲಿದ್ರೆ ನೀವು ಅವರಿಗೆ ಸಹಕಾರ ಮಾಡಬೇಕು. ಅದು ಬಹಳ ಮುಖ್ಯ. ಮಾಡ್ತೀರೇನಪ್ಪ? ಮಾಡ್ತೀರಾ? ಯುವಕರೆಲ್ಲ ಹೇಳ್ತಾ ಇದ್ದಾರೆ, ಮುಂದೆ ಇರೋರು ಒಬ್ರು ಹೇಳಲಾರರು. ಮಾಡ್ತೀರೇನಪ್ಪ? ಈ ತರ ಎಷ್ಟೋ ಜನ ಮುಂದೆ ನೋಡಿ. ರಾಯಚೂರು ಎಂಟ್ರ್ ಆದ್ರೆ 4-5 ಜನ ಮಕ್ಕಳು, 8 ವರ್ಷದ್ದು, 7 ವರ್ಷದ್ದು, 5 ವರ್ಷದ್ದು, 4 ವರ್ಷದ ಮಕ್ಕಳು ಬಂದು ಕಾಲು ಇಟ್ಕೊಂಡು ಬಿಡೋ ಅಂತ ಹೇಳ್ತಾ ಇದ್ರು. ಮೊದಲನೇ ಸರಿ ನಾನು ಅದನ್ನ ನೋಡಿದ್ದು. ಯಾಕಂದ್ರೆ ಅಷ್ಟು ಪುಟ್ಟ ಮಕ್ಕಳು ನನ್ನ ಕಾಲು ಹಿಡಿದು ಅಳಬೇಕಾದ್ರೆ ನಂಗೆ ಯಾಕೆ ಅಂತ ಗೊತ್ತಿಲ್ಲ. ನಾನು ಅವಳು ತಾಯಿ. ಯಾವತ್ತೂ ಮನುಷ್ಯ ಇರೋದಮ್ಮ, ಯಾವತ್ತೂ ಆ ತರ ಪರಿಸ್ಥಿತಿ ನಾನು ನೋಡಿರ್ಲಿಲ್ಲ ಸ್ವಾಮೀಜಿ. ಪುಟ್ಟ ಮಕ್ಕಳಿಗೆ ಏನು ಗೊತ್ತಾಗೋದಿಲ್ಲ.
ಆಯ್ತು ಅಂತ ಹೇಳಿ ಆ ಮಕ್ಕಳನ್ನ ಇನ್ನೊಬ್ರು ಯಾರು ಸಾಕ್ತಾ ಇದ್ದಾರೆ ಅಂತ ಆ ಮಕ್ಕಳು ಆ ತಾಯಿ ತಂದೆನ ಕಳ್ಕೊಂಡಿರೋ ಆ ನೋವಲ್ಲಿ ನನ್ನ ಬಂದು ತಪ್ಕೊಂಡು ಯಾರು ಹೇಳಿದ್ದಾರೆ, ಮೇಡಮ್ ಹತ್ರ ಹೋದ್ರೆ ತಂದೆ ತಾಯಿ ವಾಪಸ್ ಕೊಡಿಸ್ತಾರೆ ಅಂತ. ನಾನು ಇಲ್ಲಿ ಹೇಳ್ತೀನಿ, ರಾಯಚೂರು DC ಅವ್ರಿಗೆ SP ಅವ್ರಿಗೆ ಮಾತಾಡಿ, ನಾನು ರಾಯಚೂರಿಗೆ ಬಂದಾಗ ನೀವು ಬಂದು ನನ್ನ ಭೇಟಿ ಆಗ್ಬೇಕು, ಈ ಕೇಸ್ನ ಬಗ್ಗೆ ಪ್ರತಿಯೊಂದು ನೀವು ಹೇಳಬೇಕು ಅಂತ. ಬರೀ SP ಅವ್ರಿಗಲ್ಲ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಡ್ಜ್ ಸ್ಥಾನದಲ್ಲಿರುವಂತ ಅವರನ್ನು ಸಹ ನಾನು ಕರೆದಿದ್ದೀನಿ. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಪ್ರತಿಯೊಬ್ಬರಿಗೂ ಸಹಾಯ ಮಾಡುವ ಮನಸ್ಸು ನಿಮ್ಮಲ್ಲಿ ಇರಬೇಕು. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು ಬಸವಣ್ಣನವರು. ಎಷ್ಟು ಜನ ನೀವು ಬಸವಣ್ಣನ ತತ್ವವನ್ನ ಫಾಲೋ ಮಾಡ್ತೀರಾ? ಕೈ ಎತ್ತಿ ನೋಡೋಣ. ಅನುಸರಿಸ್ತೀರಾ? ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಬ್ಬರೇ ಹತ್ತುವಲ್ಲಪ್ಪ. ಅಂಬೇಡ್ಕರ್ ಎಷ್ಟು ಜನ ಫಾಲೋ ಮಾಡ್ತಿರೋ ತಮ್ಮ? ಯಾರನ್ನು ಮಾಡ್ತಿರೋ ಬಿಡ್ತಿರೋ, ಒಟ್ಟಿನಲ್ಲಿ ಸತ್ಯವನ್ನ ನೀವು ಮಾಡಲೇಬೇಕು. ನಿಮ್ಮ ಮನೆ ಹೆಣ್ಣು ಮಕ್ಕಳು ಆಗ್ಲಿ ಇಲ್ಲದೆ ಇರಲಿ, ಯಾರಿಗೆ ಸಹಾಯ ಬೇಕು ಅಂದಾಗ ನೀವೆಲ್ಲ ನಿಂತ್ಕೋಬೇಕು. ಅವಾಗ್ಲೇ ಇಂಥ ವೇದಿಕೆಗಳಿಗೆ ಅರ್ಥ ಬರೋದು. ಹೌದು ಇಲ್ಲೋ ಸ್ವಾಮೀಜಿ? ಹೌದು ಇಲ್ಲೋ? ಯಾರು ಕಣ್ಣೀರು ಒರೆಸ್ದೇ ಇರುವಂತ ದೇವರು, ದೇವಸ್ಥಾನ, ಪೂಜೆ ಪುನಸ್ಕಾರ ಅರ್ಥ ಇಲ್ಲವಾ? ದೇವರು ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ಮಾನವೀಯತೆ, ಸಹಾಯ, ಕರುಣೆ, ಪ್ರೀತಿ. ಇದಿಲ್ಲದೆ ಇರೋ ಯಾವುದು ಧರ್ಮನೂ ಇಲ್ಲ, ಯಾವುದು ಜಾತಿನೂ ಇಲ್ಲ, ಯಾವುದೂ ಇಲ್ಲ. ಇಂಥ ವೇದಿಕೆಗಳಲ್ಲಿ ಸ್ವಾಮೀಜಿಗಳ ಆ ಮಾತುಗಳು ಎಲ್ಲ ಒಂದೇ. ದಯೆ ಇರಬೇಕು ಮನುಷ್ಯನಲ್ಲಿ. ಹೆಣ್ಣು ನಮ್ಮ ಹಿರಮ್ಮ ಹೇಳಿದಂಗೆ ಕರೆಕ್ಟ್. ಒಂದು ತಾಯಿ ಮನೆಯಲ್ಲಿ ಮದುವೆ ಮಾಡ್ಕೊಂಡು ಬರ್ತಾರೆ ಒಂದು ಹೆಣ್ಣು ಮಗಳನ್ನ, ಒಂದ್ಕೊಳ್ಳ ಎಲ್ಲ ನೋಡಿ ಅನ್ಕೊಂಡು ಸೀದಾ ಹೊರಗೆ ಹೋಗ್ಬಿಟ್ರೆ ಆ ಮನೆ ಮುರಿದೋಗುತ್ತೆ. ಅದೇ ಒಂದು ಹೆಣ್ಣು ನಗನಗ್ತಾ ಎಲ್ಲರ ಜೊತೆ ಅವಳು ಪ್ರೀತಿಯಿಂದ ನಡ್ಕೊಂಡು ಆ ಮನೆಯಲ್ಲಿ ಪ್ರತಿಯೊಂದರಲ್ಲೂ ಅವಳ ಭಾಗವತ್ವನ ನೋಡ್ಕೊಂಡು ಹೋದಾಗ ಆ ಮನೆ ಸ್ವರ್ಗ. ಅಂದ್ರೆ ಹೆಣ್ಣು ಅಭಿವೃದ್ಧಿಯ ಸಂಕೇತ. ಒಂದು ಹೆಣ್ಣು 12 ವರ್ಷಕ್ಕೆ ಒಬ್ಬರ ಮನೆಯಲ್ಲಿ, ಅವಾಗಿನ ಕಾಲಕ್ಕೆ ಹೆಣ್ಣು ಮಕ್ಕಳನ್ನ ಋತುಮತಿ ಆಗಕ್ ಮುಂಚೆನೆ ಮದುವೆ ಮಾಡ್ಬಿಡೋರು. ನಮ್ಮ ಅಜ್ಜಿ ಹೇಳೋರು ನನಗೆ, ನಾನು ಋತುಮತಿನೇ ಆಗಿರ್ಲಿಲ್ಲ, ನನಗೆ ಆಲ್ರೆಡಿ ವರ ಫಿಕ್ಸ್ ಆಗಿತ್ತು, ನಾನು ಮೈ ನೇರ ಮೇಲೆ ತಗೊಂಡೋಗಿ ಗಂಡನ ಮನೆ ಬಿಟ್ಟು ಬಂದು ಅಂತ. ನಮ್ಮ ತಾಯಿ ಹೇಳೋರು, ನಾನು ಋತುಮತಿ ಆಗಿ ಒಂದು 5-6 ತಿಂಗಳಿಗೆ ನನಗೆ ಮದುವೆ ಮಾಡಿದ್ರು ಅಂತ. ನಾನು ಋತುಮತಿ ಆದಾಗ ನಮ್ಮ ತಾಯಿ ಹೇಳ್ತಾರೆ, ಊರಲ್ಲಿ ನನ್ನ ನಾಗಲಕ್ಷ್ಮಿ, ನಮ್ಮ ಊರಲ್ಲಿ ನನಗೆ ನಾಗು, ನಾಗಮ್ಮ, ಲಕ್ಷ್ಮಿ ಅಂತ ಕರೀತಾರೆ. ಊರಿನಲ್ಲಿ ಇವ್ರ ಜೊತೆಗಾರರಿಗೆಲ್ಲ ಗಂಡು ನೋಡಿ ಮದುವೆ ಮಾಡಿಬಿಟ್ಟಿದ್ದಾರೆ, ಇವಳಿಗೂ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡಿ ಅಂತ ಹೇಳ್ತಾರೆ ನಮ್ಮ ತಾಯಿ. ನಮ್ಮ ತಾಯಿ ಹೆಸರು ಅಮ್ಮಯ್ಯ, ನಮ್ಮ ತಂದೆ ಹೆಸರು ಕೃಷ್ಣಪ್ಪ. ನಮ್ಮ ತಂದೆ ಹೇಳ್ತಾರೆ ಅವಾಗ, ನಮ್ಮ ತಂದೆ ಹೇಳ್ತಾರೆ ನಮ್ಮ ತಾಯಿಗೆ, ನನ್ನ ಮಗಳನ್ನ ನಾನು ಓದಿಸ್ತೀನಿ, ನಾನು ಮದುವೆ ಮಾಡೋದಿಲ್ಲ, ಎಲ್ಲಿವರೆಗೂ ಓದ್ತಾಳೋ ಅಲ್ಲಿ ತನಕ ಓದಿಸ್ತೀನಿ ನಾನು. ನನ್ನ ಮಗಳು ಮುಂದಿನ ದಿನದಲ್ಲಿ ಅವಳು ಎಲ್ಲೇ ಹೋಗಲು ಮದುವೆ ಆಗಿ ಎಂತವೇ ಹೋದ್ರು ಕೈ ಚಾಚಿದ್ರು ಬೇಡಬಾರ್ದು, ಅವಳ ಕಾಲುಗಳಲ್ಲಿ ನಿಂತ್ಕೋಬೇಕು ಅಂತ ಹೇಳಿ ನನ್ನನ್ನ ಓದಿಸ್ತಾರೆ. ಆ ಇಡೀ ಊರಿನಲ್ಲಿ ನಾನು ಮೊದಲನೇ ವಿದ್ಯಾವಂತೆ ಆಗ್ತೀನಿ, ಮೊದಲನೇ ಡಾಕ್ಟರ್ ಆಗ್ತೀನಿ. ಆ ಶಿಕ್ಷಣ ನೋಡಿ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಲಿಂಗಸೂರಿನ ಕಸಬ, ಕುಪ್ಪಿ, ಭೀಮದೇವರ ವೇದಿಕೆಯಲ್ಲಿ ಮುಂದೆ ಬಂದು ನಿಂತ್ಕೊಳ್ಳೋ ಶಕ್ತಿ ಆ ಶಿಕ್ಷಣ ಕೊಟ್ಟಿದೆ. ಅಂದ್ರೆ ಇವೆಲ್ಲ ನಿಮ್ಮ ಮಕ್ಕಳನ್ನ ಓದಿಸ್ಬೇಕಾ ಬೇಡವಾ? ಓದಿಸ್ಬೇಕಾ ಬೇಡವಾ? ಬಾಲ್ಯ ವಿವಾಹದ ರಾಯಚೂರು ಭಾಗದಲ್ಲಿ ಜಾಸ್ತಿ ಅಂತ ಕೇಳಿದ್ದೀನಿ, ಹೌದಾ ಇಲ್ವಾ? 15 ವರ್ಷ ತುಂಬಾ ಮುಂಚೆನೆ ಹೆಣ್ಣುಮಗಳಿಗೆ ವರ ಮಾಡಿ ಮದುವೆ ಮಾಡ್ತೀರಾ? ಮಾಡಿದ್ರೆ ಏನಿಲ್ಲ, ಸಿಕ್ಕಾಕೊಂಡ್ರೆ ಬೇರೆ ಇಲ್ಲ, ಜೈಲು. ಮಾಡ್ಕೊಳ್ಳೋದು, ಮಾಡ್ತಾ ಇರೋದು ನೆನಪಿಟ್ಕೊಳ್ಳಿ. ನಿಮ್ಮ ಮಗಳಿಗೆ ನೀವು ಆಸ್ತಿ, ಒಡವೆ, ಬಂಗಾರ ಕೊಡೋದು ಮುಖ್ಯ ಅಲ್ಲ, ಅವ್ರಿಗೆ ಶಿಕ್ಷಣ ಕೊಡೋದು ಬಹಳ ಮುಖ್ಯ. ನಮ್ಮ ತಂದೆ ಇಲ್ಲ, 20 ವರ್ಷ ಆಗಿದೆ, ಅವ್ರು ಸತ್ತು ಸ್ವರ್ಗದಲ್ಲಿದ್ದಾರೆ. ಆದ್ರೆ ಪ್ರತಿ ವೇದಿಕೆಯಲ್ಲಿ ನಾನು ನಮ್ಮ ತಂದೆನ ನೆನಪು ಮಾಡ್ಕೊಳ್ತೀನಿ. ನಾನು ಬಸವ ಕಲ್ಯಾಣ ಹುಲಸೂರು ಕಾರ್ಯಕ್ರಮದಲ್ಲಿ ಒಂದು ಹುಡುಗಿ ಬಂದು ಹೇಳ್ತಾರೆ, ಮೇಡಮ್ ನಾನು ಡಿಗ್ರಿ ಓದ್ತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮ ನನಗೆ ಮದುವೆ ಮಾಡ್ತಾ ಇದ್ದಾರೆ, ನೀವು ಈ ವೇದಿಕೆಯಲ್ಲಿ ಎಲ್ರಿಗೂ ಹೇಳಿ, ಇಲ್ಲೆಲ್ಲ ಬಾಲ್ಯ ವಿವಾಹ ಜಾಸ್ತಿ, ನನ್ನಂತ ಮಕ್ಕಳನ್ನ ಓದಿಸ್ಲಿ ಅಂತ. ಅವಾಗ
ಬಾಲ್ಯ ವಿವಾಹ ಮಾಡಬೇಡಿ. ಹೆಣ್ಣು ಮಕ್ಕಳು ಯಾರು ಗೊತ್ತು? ನಿಮ್ಮ ಹೆಣ್ಣು ಮಕ್ಕಳು ಒಂದಿನ ಈ ಕ್ಷೇತ್ರದ ಶಾಸಕಿ ಆಗ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು. ನೀವು ಓದಿಸ್ದೇ ಇಲ್ಲ ಮಗಳನ್ನ ಅಂದ್ರೆ ಏನಾಗೋಕ್ ಸಾಧ್ಯ? ಗಂಡು ಮಕ್ಕಳು ಆಗಬೇಕಪ್ಪ. ಇಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಇರೋದ್ರಿಂದ ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ, ನಾನು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲಾ ಒಂದೇ. ಒಂದು ತಾಯಿಗೆ ಗಂಡು ಹೆಣ್ಣು ಎರಡೂ ಒಂದೇ. ನೀವು ವಿದ್ಯೆ ಮಾತ್ರ ಬಿಡಬಾರ್ದು. ಓದೋ ಟೈಮಲ್ಲಿ ಗಂಡು ಮಕ್ಕಳು ಕುಡ್ತಾ, ನೆಕ್ಸ್ಟ್ ಏನು ಸಿಗರೇಟು, ಗಾಂಜಾ, ಇಸ್ಪೀಟು, ನಂಬರು, ಡ್ರಗ್ಸು. ಓದೋ ಟೈಮಲ್ಲಿ ನೀವು ಯಾವುದು ಮಾಡಬಾರ್ದು. ಹೆಣ್ಣು ಮಕ್ಕಳನ್ನು ಅಷ್ಟೇ, ತಾಯಿ ತಂದೆ ಕಷ್ಟಪಟ್ಟು ಕಳಿಸ್ತಾರೆ ಮಕ್ಕಳು ಓದಿ ಅಂತ. ಒಂದೊಂದ್ಸಲ ಹೆಣ್ಣು ಮಕ್ಕಳು ಯಾರನ್ನ ಪ್ರೀತಿ ಮಾಡಿ ಅಪ್ಪ ಮಕ್ಕಳಿಗೆಲ್ಲ ಹೋಗ್ಬಿಟ್ಟಿರ್ತಾಳೆ, ಮತ್ತೆ ವಾಪಸ್ ಬರ್ದೇ ಇರೋ ಎಷ್ಟೋ ಸನ್ನಿವೇಶಗಳನ್ನ ಯಾರು ಗೊತ್ತಿಲ್ಲದೆ ಇರೋಣ. ಮೊನ್ನೆ ಇದು ಹೇಳ್ಬಿಟ್ಟು ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮೊನ್ನೆ ನಾನು ನನ್ನ ಆಫೀಸ್ಗೆ ನನ್ನ ತಾಯಿ ಬರ್ತಾಳೆ, ನನ್ನ ಮಗಳು ಕಳೆದೋಗಿದ್ದಾಳೆ ಮೇಡಮ್. ಎಷ್ಟು ವಯಸ್ಸು? 9ನೇ ಕ್ಲಾಸು. ಯಾರ ಜೊತೆ ಹೋಗಿದ್ದಾಳೆ? ಪೊಲೀಸರ ಹತ್ರ ಹೋದಾಗ ಯಾರೋ ಒಬ್ಬ ಆ ತಿಂಗಳಿಂದ ಅವ್ರ ಜೊತೆ ಚಾಟ್ ಮಾಡ್ತಾ ಇರ್ತಾನೆ. 9ನೇ ಕ್ಲಾಸು ಓದೋ ಮಗು ಎಷ್ಟು ಇನ್ನೋಸೆಂಟ್ ಇರುತ್ತೆ ಗೊತ್ತಿರೋದಿಲ್ಲ ಆಕೆಗೆ. ಆದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಹೆಂಗೆ ಕಳ್ಸೋಕಂದ್ರೆ ಮೆಸೇಜ್, ಓ ನೀ ಬಾರಿ ಚೆನ್ನಾಗಿದ್ಯಾ, ನೀ ಸುಂದರವಾಗಿದ್ಯಾ, ನೀನ್ ಹಾಕಿರೋ ಬಟ್ಟೆ ಎಷ್ಟು ಚೆನ್ನಾಗಿದೆ, ಇನ್ನೊಂದು ಫೋಟೋ ಕಳಿಸು, ಇನ್ನೊಂದು ವಿಡಿಯೋ ಕಳಿಸು. ನಾನು ನಿಮ್ಮೆಲ್ಲರೂ ಹೇಳ್ತೀನಿ, ಗೊತ್ತಿಲ್ಲದೆ ಇರೋದು ಸಹವಾಸ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೇಲೆ ಮಾಡಬಾರ್ದು. ಹುಡುಗರು ಮಾಡಬೇಡಿ, ಸ್ಪೆಷಲಿ ಹುಡುಗಿರು ಮಾಡಬೇಡಿ, ಹೆಣ್ಣು ಮಕ್ಕಳು ಮಾಡಬೇಡಿ. ಅದನ್ನು ಮದುವೆ ಆಗಿರೋ ತಾಯಿಗೆ ಕಡಿಮೆ ಇಲ್ಲ, ಗಂಡಗಿರೋ ಮದುವೆ ಆದ್ಮೇಲೆ ಪ್ರೀತಿನೇ ಕಡಿಮೆ ಮಾಡಿಬಿಡ್ತಾರೆ. ಈರಮ್ಮ ಹೇಳಿದ್ರು ನೋಡಿ, ಅಂಗಿ ಮೇಲೆ ಅಂಗಿ. ಆ ತರ ವಿಚಾರ ಆಗ್ಬಿಟ್ರಂತೂ ಮುಂದೆ ಹೋಯ್ತು, ಆ ಕಡೆ ಕೇರೆ ಮಾಡೋದಿಲ್ಲ. ಅವಾಗ ಮಾನಸಿಕವಾಗಿ ದುರ್ಬಲರಾಗ್ತಾಳೆ. ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆಯಲ್ಲ, ಒಳ್ಳೇದು ಒಳ್ಳೇದು, ಅದಕ್ಕಿಂತ 100 ಪಟ್ಟು ಕೆಟ್ಟದ್ದು. ಯಾಕಂದ್ರೆ ನೀವು ಮಾಡ್ತಾ ಇರೋ ಹೆಣ್ಮಕ್ಳು ನನಗೆ ಫೋನ್ ಮಾಡಿ ಎಷ್ಟೋ ಸಲ ಬ್ಲಾಕ್ ಮೇಲ್ ಮಾಡ್ತಾ ಇರೋದನ್ನ ನಾವು ಪೊಲೀಸ್ ಇಲಾಖೆಗೆ ಹೇಳಿ ಆ ಬ್ಲಾಕ್ ಮೇಲ್ ಅನ್ನ ನಿಲ್ಲಿಸಿದೀವಿ. ಆಮೇಲೆ ಆ ಹೆಣ್ಮಕ್ಳು ಓದಕ್ಕೆ ಹೋಗಿ ಕಾಲೇಜಿಗೆ ನಾನು ಹೇಳ್ತೀನಿ, ಆ 9ನೇ ಕ್ಲಾಸ್ ತಾಯಿ ಬಂದಾಗ ನಾವು ಹುಡುಕ್ತಾ ಹೋದಾಗ ಯಾವ ಜೊತೆ ನಾವು ಚಾಟ್ ಮಾಡ್ತಾ ಇದ್ರಿಂದ ಹುಡುಕ್ತಾ ಹೋದಾಗ ನೋಡಿದ್ರೆ ಅವ್ನ ಮನೆಗೆ ಹೋದ್ರೆ ಅವ್ನು ಸತ್ತೋಗಿದ್ದಾನೆ. ಅವ್ರ ಫೇಸ್ ಹಾಕೊಂಡು, ಅವ್ರ ಮುಖ ಹಾಕೊಂಡು ಯಾರೊಬ್ಬ ಅವಳನ್ನ ಪ್ರೀತಿ ಮಾಡೋ ನಾಟಕ ಆಗಿ ಅವಳನ್ನ ಮನೆಯಲ್ಲಿ ಒಡವೆ, ದುಡ್ಡು, ಬಟ್ಟೆ ಎಲ್ಲ ಇಟ್ಕೊಂಡು ಹೇಳ್ತಾರೆ. ಎಲ್ಲ ತಗೊಂಡೋದ್ಮೇಲೆ ಆಮೇಲೆ ಅವ್ರ ನಂಬರ್ ಇಲ್ಲ. ಯಾವಾಗ ಅವನಿಗೆ ಗೊತ್ತಾಗುತ್ತೆ ಫೇಸ್ಬುಕ್ ಅಲ್ಲಿ ಪ್ರೀತಿ ಮಾಡೋದೇನು, ಮನೆ ಬಿಟ್ಟು ಅಂತ, ಆಲ್ರೆಡಿ ಅವಳು ಮಾರಾಟ ಆಗಿರ್ತಾಳೆ. ಎಲ್ಲಿ ಮಾರಾಟ ಆಗಿರ್ತಾಳೆ? ವೇಶ್ಯಾವಾಟಿಕೆ ಇರ್ಬೋದು, ಎಲ್ಲೋ ಒಂದ್ ಕಡೆ ಜೀವಕ್ಕೋಸ್ಕರ ಇರ್ಬೋದು, ಇಲ್ಲ ಅಂಗಡಿಗಳನ್ನ ಮಾರಾಟ ಮಾಡ್ತಿರ್ಬೋದು. ಎಲ್ಲಿ ಮಾರಾಟ ಆಗಿರ್ತಾಳೆ ಅಂತ ಗೊತ್ತಿರಲ್ಲ. ಅಲ್ಲಿ ಹೋದ ನಂತರ ಪೊಲೀಸರಿಗೂ ಸುಳಿವಿರಲ್ಲ, ತಂದೆ ತಾಯಿಗೂ ಸುಳಿವಿರಲ್ಲ. ಇಂಥ ಎಷ್ಟೋ ಸಾವಿರ ಜನ ಇಡೀ ಭಾರತ ದೇಶದಲ್ಲಿ ಹೆಣ್ಣುಮಕ್ಕಳು ಕಾಣೆ ಆಗ್ತಿದ್ದಾರೆ. ಹಾಗಾಗಿ ಈ ವೇದಿಕೆಯನ್ನ ನಾನು ನಿಮ್ಮೆಲ್ಲರಿಗೂ ನೀವು ಮಾತನಾಡಿದ್ರೆ ಎಲ್ಲರ ಕೈಯಲ್ಲಿ ಇವತ್ತು ಮೊಬೈಲ್ ಇದೆ, ಬಹಳ ಹುಷಾರಾಗಿ ನೀವು ಇರಬೇಕು. ಹಾಗಾಗಿ ನಿಮ್ಮ ಸುರಕ್ಷತೆ, ನಿಮ್ಮ ರಕ್ಷಣೆನೇ ನಮ್ಮ ಬದ್ಧತೆ. ಇನ್ನೊಂದು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ಸರ್ಕಾರದ ನೋಡಿ, ಈಗ ನಾವು ಬರ್ತಾ ಒಂದು ತಾಯಿ ಬಂದಿದ್ರು, ವಿಜಯಲಕ್ಷ್ಮಿ ಬಂದಿದ್ರು, ಮತ್ತೆ ಇನ್ನೊಂದು ಹೆಣ್ಣು ಬಂದಿದ್ರು. ಅವರು ಬೆಂಗಳೂರು ಕರ್ಕೊಂಡ್ ಬಂದಿದ್ರು, ಗಂಡ ಇಲ್ಲ, 2 ಪುಟ್ಟ ಮಕ್ಕಳು. ಅವರಿಗೆ ನಾನು ಲಾಸ್ಟ್ ಟೈಮ್ ಸಿಂಧನೂರಿಗೆ ಬಂದಾಗ ಪ್ರಾಯೋಜಕತ್ವ ಯೋಜನೆ ಅಂತ ಒಂದು ಮಾಡಿಸಿದ್ವಿ. ಅಂದ್ರೆ ಯಾವ ತಾಯಿಗೆ ಗಂಡ ಇರಲ್ಲ, ಪುಟ್ಟ ಮಕ್ಕಳು ಇರ್ತವೆ, ಅವರಿಗೆ ಸರ್ಕಾರ ಪ್ರಾಯೋಜಕತ್ವ ಯೋಜನೆ ಅಂತ ಒಂದು ಯೋಜನೆ ಮಾಡಿದ್ದಾರೆ. ಏನಂದ್ರೆ ಆ ಮಕ್ಕಳು 18 ವರ್ಷ ಆಗುವವರೆಗೂ ಪ್ರತಿ ತಿಂಗಳು 4,000 ಅಕೌಂಟ್ಗೆ ಹಾಕುತ್ತೆ. ಇದು ಎಷ್ಟು ಗೊತ್ತು? ಚಪ್ಪಳೆ ಹೊಡಿಬೇಡ್ರವ. ಇದಕ್ಕೆ ಎಷ್ಟು ಜನಕ್ಕೆ ಆಧಾರ ಕೈ ಎತ್ತಿ ನೋಡೋಣ. ಇವಾಗ ಸಿಡಿಪಿ
ಬಸ್ ಸ್ಟ್ಯಾಂಡ್ ಹತ್ರ ಸತೋಶ್ರೀ ಮಕ್ಕಳ ಆಸ್ಪತ್ರೆ ಇದೆಯಲ್ಲ ಅದ್ರ ಪಕ್ಕ ನಮ್ಮ ಆಫೀಸ್. ಶಿಶು ಅಭಿವೃದ್ಧಿ ಯೋಜನಾ ಕಾರ್ಯಾಲಯ ಲಿಂಗಿಸಬಹುದು. ನನ್ನ ಹೆಸರು ಶ್ರೀಮತಿ ನಾಗರಾಜ್ ಅಂತೇಳಿ, ನಾನು ಸಿಟಿ ಪೋಲ್ ಲಿಂಗಿಸ್ನಿಂದ ಕಳೆದ 5 ತಿಂಗಳಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ಇಟ್ಕೊಂಡಿದ್ದಾರೆ. ಎಲ್ಲಿದೆ ಅದು ಆಫೀಸ್? ಎಲ್ಲಿದೆ? ಯಾರಿಗೆ ಆತರ ತಾಯಿ ಒಬ್ಬಂಟಿ ಇದ್ದಾಳೆ, ಕಷ್ಟ ಪಡ್ತಾ ಇದ್ದಾಳೆ, ತನ್ನ ಮಕ್ಕಳನ್ನ ಸಾಕಕ್ಕೆ ಕರ್ಕೊಂಡೋಗಿ ಮಾಡಿಸ್ತೀವಿ ಅಂದ್ರೋ ಪ್ರತಿ ತಿಂಗಳು 4,000 ಅವ್ರ ಅಕೌಂಟ್ಗೆ ಮಗು 18 ವರ್ಷ ಆಗೋದನ್ನ ಸರ್ಕಾರ ಪೋಷಕತ್ವ ಯೋಜನೆಯಡಿ ದುಡ್ಡು ಹಾಕುತ್ತೆ. ಈ ತರ ಹಲವಾರು ಯೋಜನೆಗಳಿದೆಯವ. ಕಡೆಯದಾಗಿ ನಿಮ್ ಕೈಯಲ್ಲಿ ಒಂದು ಮಾತು ಹೇಳಿಸ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಅರಿವು ತಿಳ್ಕೊಂಡಿದ್ದು, ಅರಿವು ಬದುಕು, ಅಜ್ಞಾನ ಹೇಳಿದ್ರು. ಇಷ್ಟೊತ್ತಲ್ಲಿ ಹೇಳಿದ್ರೆ ಯಾರು ಹೇಳೋದ್ರು? ಅರಿವು ಬದುಕು ಅಂದ್ರೆ ತಿಳ್ಕೊಂಡ್ರೆ ಮಾತ್ರ ಬದುಕು, ತಿಳ್ಕೊಳ್ಳಿಲ್ಲ ಅಂದ್ರೆ ಅದು ಜೋರಾಗಿ ಹೇಳಿದ್ರು ಸಾವು. ಇನ್ಮೇಲೆ ನಮ್ಮ ಲಿಂಗಸೂರ್ನ ಕಸಬಾ ತಾಲೂಕಿನವರು ಎಲ್ಲರೂ ಅರಿವಿನ ಜ್ಞಾನದ ದೀವಿಗೆಯನ್ನು ಹಚ್ಚಬೇಕು. ಪ್ರತಿಯೊಂದು ಸರ್ಕಾರದ ಯೋಜನೆಗಳನ್ನು ನೀವು ಪಡ್ಕೋಬೇಕು. ಪ್ರಶ್ನೆ ಕೇಳುವ ಅಧಿಕಾರವನ್ನು ನೀವು ಪಡ್ಕೋಬೇಕು. ಯಾವಾಗ ಪ್ರಶ್ನಿಸ್ತೀರಾ? ನೀವು ತಿಳ್ಕೊಂಡಾಗ ಮಾತ್ರ. ಇಲ್ಲಿ ಪ್ರತಿಯೊಂದು ಹೆಣ್ಣು ಮಗಳು ಸುಖದಿಂದ ನಗುನಗುತ್ತಾ ಖುಷಿಯಾಗಿ ಬದುಕಬೇಕು, ಸುರಕ್ಷಿತವಾಗಿ ಅವಳು ಸಬಲೀಕರಣರಾಗಿ ಶಿಕ್ಷಿತರಾಗಿ ಬದುಕಬೇಕು ಅನ್ನೋದೇ ನಾನು ಹುಟ್ಟಿ ಭೀಮದೇವರಲ್ಲಿ ಕೇಳ್ಕೊಳ್ತಾ ನನ್ನ ಮಾತುಗಳ